ಮಾವು ರೈತರ ಸಂಕಷ್ಟ ಪರಿಹರಿಸುವಲ್ಲಿ ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ. ಇದರಿಂದ ಮಾವು ಬೆಳೆಗಾರರು ಮಾತ್ರವಲ್ಲದೆ ವ್ಯಾಪಾರಿಗಳಲ್ಲಿಯೂ ಆತಂಕ ಮನೆ ಮಾಡಿದ್ದು, ಇಂದು ಬೆಲೆ ಕುಸಿತದ ಆತಂಕದಲ್ಲಿ ಮಾವು ವ್ಯಾಪಾರಿಯೊಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಘಟನೆ ನಡೆದಿದ್ದು, 55 ವರ್ಷದ ಮೊಹಮ್ಮದ್ ಶಫೀವುಲ್ಲಾ ಅಲಿಯಾಸ್ ಅನ್ವರ್ ಎಂಬ ವ್ಯಕ್ತಿ ಹೃದಯಾಘಾತದಿಂದ ಮೃತಪಟ್ಟವರಾಗಿದ್ದಾರೆ. ಕೋಲಾರ ತಾಲೂಕು ತೊಟ್ಲಿ ಗ್ರಾಮದ ಮಾವಿನ ತೋಟದಲ್ಲಿ ಮಾವು ಕಟಾವು ಮಾಡುವ ವೇಳೆ ಮಾವಿನ ಬೆಲೆ ತೀವ್ರ ಕುಸಿತ ವಿಚಾರ ತಿಳಿದುಬಂದಿದ್ದು, ಇದರಿಂದ ತೀವ್ರ ಆತಂಕಗೊಂಡ ವ್ಯಕ್ತಿ ಹೃದಯಾಘಾತಕ್ಕೆ ಒಳಗಾಗಿದ್ದಾನೆ. ಸುಮಾರು 30 ಲಕ್ಷ ರೂಪಾಯಿ ಮಾವಿನ ವಹಿವಾಟು ಮಾಡಿದ್ದ ಅನ್ವರ್ ತಾಜಾ ಫ್ರೂಟ್ ಮಂಡಿ ಮಾಲೀಕರಾಗಿದ್ದು, ಬೆಲೆ ಕುಸಿತದಿಂದ ಮಾವಿನ ತೋಟಕ್ಕೆ ಸಿಂಪಡಿಸಿದ್ದ ಔಷಧಿ ಬೆಲೆಯೂ ಬಾರದೆ ಸಂಕಷ್ಟಕ್ಕೆ ಸಿಲುಕಿದರು ಎನ್ನಲಾಗಿದೆ. ಈ ಎಲ್ಲ ಆಲೋಚನೆಯಲ್ಲಿಯೇ ಹೃದಯಾಘಾತಕ್ಕೆ ಒಳಗಾಗಿ ಅನ್ವರ್ ಇಂದು ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಕಳೆದ 18 ದಿನದಿಂದ ಮಾವು ಬೆಳೆಗಾರರು ಹೋರಾಟ ನಡೆಸುತ್ತಿದ್ದು, ಮಾವು ಬೆಳೆಗಾರರ ಹೋರಾಟಕ್ಕೆ ಸ್ಪಂದಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಹೃದಯಾಘಾತದಿಂದ ಸಾವನ್ನಪ್ಪಿದ ವ್ಯಾಪಾರಿಗೆ ಪರಿಹಾರ ನೀಡುವಂತೆ ಮಾವಿನ ವ್ಯಾಪಾರಿಗಳು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇದು ಬಹಳ ದುಃಖದ ಪರಿಸ್ಥಿತಿ ಇದೆ, ವಿಷಯನೂ ಇದೆ. ಅಷ್ಟೇನು ವಯಸ್ಸೂ ಇಲ್ಲ ಲೆಕ್ಕದಲ್ಲಿ ನೋಡಿದ್ರೆ. ಇದು ಮಾವಿನಕಾಯ್ದು ಈ ಸಲ ವ್ಯಾಪಾರದ್ದು ಫಲಿತಾಂಶ ಅಂತ ನಾನು ಹೇಳ್ತೀನಿ. ಇದು ಭಾಳ ಇವರು ವ್ಯಾಪಾರ ಮಾಡಿದರು, 25-30 ಲಕ್ಷ ವ್ಯಾಪಾರ. ತೊಟ್ಲಿ ಹತ್ರ, ತೊಟ್ಲಿ ಸೀನಪ್ಪದ್ದು, ನಾಗರಾಜ್ದು ಮತ್ತು ರೋಜರ್ಪಲ್ಲಿ ಹತ್ರ ಸ್ವಲ್ಪ ಜನದ್ದು ಮಾಡಿದರು. ರೈತರದ್ದು ಯಾರ್ದೆಲ್ಲ ಇಲ್ಲಿ ವ್ಯಾಪಾರ ಮಾಡಿದರು. ಎಲ್ಲ ಸಲ ಮಾಡಿದಂಗೆ ಈ ಸಲನೂ ಮಾಡಿದರು. ಇವ್ರದ್ದು ಬ್ಯಾಡ್ ಲಕ್ ಈ ಸಲ ಔಷಧಿ ಹೊಡೆದಿರೋದು, ಇದು ಮಾಡಿರೋದೇ ಹಣ ಬರೋದಿಲ್ಲ ಅಂತ ಇದಿತ್ತು. ನಮಗೂ ಭಾಳ ಹೇಳಿದರು, ನಮಗೂ ಬಂದಿರೋದು, ನಮಗೇನು ಸಪ್ಲೈ ಮಾಡ್ತಾಯಿದ್ರು. ಫ್ಯಾಕ್ಟ್ರಿದು ಮಾವಿನಕಾಯಿ ಇವ್ರು ನಮಗೆ ಸಪ್ಲೈ ಮಾಡ್ತಾರೆ. ನಮಗೆ ಚಿಕ್ಕಪ್ಪನೂ ಆಗ್ತಿತ್ತು. ಇದು ಎಷ್ಟು ದುಃಖ ಇದೆ ಅಂದರೆ ಹೇಳೋಕ್ಕಾಗಲ್ಲ. ಇವ್ರಿಗೆ 3 ಜನ ಹೆಣ್ಮಕ್ಳು, ಇವರೊಬ್ಬರು ಅಳಿಯ ಅವರು, ಮತ್ತು ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ, ಇನ್ನೊಬ್ಬರು ಜಿದ್ದಾನಲ್ಲಿದ್ದಾರೆ, ಸೌದಿ ಅರೇಬಿಯಾಗೆ ಬರ್ತಾರೆ. ಇಲ್ಲದ್ರೆ ಗಂಡು ಮಕ್ಕಳಿಲ್ಲ. ಇವತ್ತು ನಾವು ಇವತ್ತು ಮಾಡಬೇಕಾಗಿತ್ತು. ಅವರು ಹುಡುಗಿ ಬರಬೇಕಂತ ನಾಳೆ ದಾನ ಮಾಡ್ತಾಯಿದ್ದೀವಿ. ಇದು ಸರ್ಕಾರ ಇದಕ್ಕೆ ಗಮನ ತೊಗೊಳ್ಬೇಕಾಗಿತ್ತು. ಮುಂದೆನೇ ತೊಗೊಂಡ್ಬಿಟ್ಟಿದ್ರೆ ಇವತ್ತು ತಗೊಂಡಿದ್ದು ಇದು ಇನ್ನೂ ಒಂದು 15 ದಿವಸ ಮುಂದೆನೇ ಎಲ್ಲ ರೈತರದ್ದು ಇದು ನೋಡಿ, ವ್ಯಾಪಾರಸ್ಥರು ಆಹ್ವಾನಗಳು ಯಾವ ಥರ ಐತೆ ನೋಡಿಕೊಂಡು ಮುಂದೆ ತಗೊಂಡಿದ್ರೆ ಸ್ವಲ್ಪ ಒಳ್ಳೆಯದಾಗ್ತಾಯಿತ್ತು. ನಾವೆಲ್ಲ ಇದಕ್ಕೆ ಸೇರಿ ಏನು ನಾವು ಹೋರಾಟ ಮಾಡಿದ್ದೀವಿ, ಇದಕ್ಕೆ ಇದ್ರ ಮತ್ತೆ ಇಂಥದ್ದು ಆಗಬಾರ್ದು, ಬೇರೆಯವ್ರಿಗೂ ಆ ಥರ ಆಗಬಾರ್ದು. ಚಂದ್ರಶೇಖರ್, CTV ನ್ಯೂಸ್, ಕೋಲಾರ.